ರೇವಣ್ಣನವರದ್ದು ಅನಗದೊಪ್ಪುಗಳು ಅಂತ ಎಸ್ ಮಾಡೋರಾಗಬೇಕು. ಹಲವಾರು ಸಂಘ ಸಂಸ್ಥೆಗಳು ಬಂದಿದ್ದಾವೆ ಹೋಗಿದ್ದೇವೆ. ಅಂದ್ರೆ ಎಲ್ಲರೂ ನಾನು ಕೆಟ್ಟವರಲ್ಲ ಅಥವಾ ಎರಡು ವಿಧದಲ್ಲಿ ಬರ್ತಾರೆ. ಸ್ವಾರ್ಥಿಗಳು ನಿಸ್ವಾರ್ಥಿಗಳು ಬರ್ತಾರೆ, ಹೌದಾ? ಅಥವಾ ಬರ್ತಾರೆ, ಹೌದಾ? ಲೀಡರ್ಗಳು ಕಾರ್ಮಿಕರ ಪರವಾಗಿ ಮಾತಾಡ್ತಾರೆ, ಒಂದ್ ಕಡೆ ಕಾಯಂ ಪ್ರಕ್ರಿಯೆ ನಡೀತಾ ಇದೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಹೋರಾಟಕ್ಕೆ ಹೋಗಿದ್ದೀವಿ, ಆದ್ರೆ ನಮ್ಮ ಕೈ ಬಿಟ್ಬಿಟ್ರಲ್ಲ, ಯಾರು ನಮ್ಮನ್ನ ದಡ ಸೇರ್ಸೋರು ಅನ್ನೋದು ನಿಮ್ಮಲ್ಲಿ ಶಾರ್ಟ್ ಆಗಿ KSP ಸ್ವಲ್ಪ ಆಕ್ಚುಲಿ ನಾನು ಕರ್ನಾಟಕ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದರಲ್ಲಿ BSP ಬಾಬಾ ಸಾಹೇಬ್ ಕಟ್ಟಡ ಪಾರ್ಟಿ ಅದು ಆನೆಗಳು ಅಕ್ಕ ಮಾಯಾವತಿ ಆ ಪಕ್ಷದಲ್ಲ ಬೀದಿಯಲ್ಲಿಗೆ ಹೋದ್ರೆ ಪವರ್ ಇಲ್ಲದೆ ಇರೋದು, ಪವರ್ಲೆಸ್, ಅಧಿಕಾರ ಇಲ್ಲ. ಹೌದಾ? ನಮ್ಮ ಪರವಾಗಿ ಹೋದಂತ ವ್ಯಕ್ತಿಗಳು ಈ ಸಮುದಾಯಕ್ಕೆ ಪ್ರತಿನಿಧಿಗಳಾಗಿ ಹೋಗಿ ಅವರೇ ಕೊಡ್ತಾ ಇದ್ದಾರೆ. ಈಗಲಿದ್ದೇನು ಪ್ರಾಣಿಗಳ ತರ, ನಾಯಿಗಳ ತರ, ಹಂದಿಗಳ ತರ ಅದರಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ ಸಮುದಾಯಕ್ಕೆ ಅನ್ಯಾಯ ಆದಷ್ಟು ನಮ್ಗೆ ಅನ್ಯಾಯ ಆಗಿರೋದನ್ನ ಸಂಬಂಧಪಟ್ಟ ಆಫೀಸರ್ಸ್ಗೆ, ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳಿಗೆ ತಿಳಿಸಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯಬೇಕು. ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಏನಾದ್ರೂ ಮಾಡಬೇಕು. ಯಾರಪ್ಪ ಇವರು ಹಣ ಸೇರಿಸೋರು ಅನ್ನೋ ನಿಟ್ಟಿನಲ್ಲಿ ಅವರು ಇರ್ತಾರೆ. ಹಾಗಾಗಿ ಬಂಧುಗಳೇ, ನನ್ನ ಹೆಸರು ನಾಗರಾಜ್ ಅಂತ ಸರ್ಕಾರ ಯೂನಿಯನ್ ಬಂದಿದ್ದೀವಿ. ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯರು ವೆಂಕಟರಮಣು ಅಂತ ನಮ್ಮ ಯುವಕರಾಗಿರ್ತಕ್ಕಂಥ ರಂಗನಾಥ ಬಂದಿರೋರು, ಇವರು ಮಂಜುನಾಥ್ ಅಂತ ನಮ್ಮ ಸಂಸ್ಥೆಯಲ್ಲೇ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಮಾನವ ಹಕ್ಕುಗಳ ಹೋರಾಟದಲ್ಲಿದ್ದಾರೆ. ಇದು ಲೇಬರ್ ಅನ್ಯಾಯ ಆಗಿದೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಈ ಸಂಸ್ಥೆ ಕರೆಕ್ಟಾಗಿದೆ, ಕೈ ಬಾಯಿ ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು ಕೆಲಸ ಮಾಡೋಣ, ಸೇವೆ ಮಾಡೋಣ. ಇಲ್ಲ ಅಂದರೆ ಮತ್ತೆ ವೀಕ್ಲಿ ಆಫ್ ಇದು ಇಲ್ಲಿಲ್ಲ. ಪ್ರಪಂಚಾದ್ಯಂತ ವಾರದ 7 ದಿನದಲ್ಲಿ 6 ದಿನ ವರ್ಕಿಂಗ್ ಡೇ ಅಲ್ವಾ, ಒಂದು ದಿನ ವೀಕ್ಲಿ ಆಫ್, ಹೌದಾ? ಅದು ರಜೆ ಕೊಡ್ಬೇಕಲ್ವಾ? ರಜೆ ಕೊಡ್ತಾ ಇದ್ದಾರೆ. ಇದು ಎಸೆನ್ಷಿಯಲ್ ವರ್ಕ್ ಆಗಿರೋದನ್ನ ಕೊಡಲಿಲ್ಲ, ESIP ಕೊಡಲಿಲ್ಲ ಅಂದರೆ ಸಂಬಂಧಪಟ್ಟವ್ರ ಮೇಲೆ ಕೇಸ್ ಹಾಕೋದು. ನಮ್ಮ ಕೇಸ್ ಹಾಕ್ಬೇಕಂತ ಬಂದಿಲ್ಲ ಅಥವಾ ಯಾರ ವಿರುದ್ಧನೂ ಬಂದಿಲ್ಲ. ನಿಮಗೆ ಜಾಗೃತಿ ಸಫಾಯಿ ಕರ್ಮಚಾರಿ ಕಾಯ್ದೆಯಲ್ಲಿ ನಿಮಗೆಲ್ಲ ಸೇಫ್ಟಿ ಟಿಪ್ಸ್ ಕೊಡ್ತೀವಿ. ಎಲ್ಲ ಕಲಿಬೇಕಾಗುತ್ತೆ. ಎಲ್ಲರೂ ಒಂದು ಅವ್ರವ್ರು ತಿಳಿದಿರೋದ್ರಲ್ಲಿ ಅವ್ರು ಎಕ್ಸ್ಪರ್ಟ್ ಇರೋದು. ಇಲ್ಲಿ ಆಲ್ ಈಕ್ವಲ್ ನಾವೆಲ್ಲ, ನಿಮಗೆಲ್ಲ ಗೊತ್ತಿದೆ. ನಾವು ಚಾಟ್ ಕೊಡೋಕೆ ಬಂದಿದ್ದೀವಿ ಅಷ್ಟೇ. ಅಲ್ಲಿ ಸಂಘ ಎತ್ತಕ್ಕೆ ಹೆಸರು ಮಾಡಿ, ಹೌದಾ? ಹೌದಲ್ಲ? ಕಸದಲ್ಲಿ ಕಕ್ಕಸಿಲ್ವಾ? ಅಲ್ಲಿ ಸಗಣಿ ಎತ್ತಕ್ಕೆ ತಿರುಬಂಡಿ ಕೊಟ್ಟರು, ಇಲ್ಲಿ ಕಸ ಕಟ್ಟಕ್ಕೆ ಆಟೋ ಕೊಟ್ಟರು, ಸೇಮ್ ಅಲ್ವಾ? ನಿಮ್ಮನ್ನು ಸಾಕಿದ್ರು, ನಿಮ್ಮ ಮಕ್ಕಳನ್ನ ಕಸ ಕಕ್ಕಸಿ ಎತ್ತಕ್ಕೆ ಸಾಕ್ತಾ ಇದ್ದೀರಿ. ಒಂದೇ ಕಡೆ ಬಯೋಮೆಟ್ರಿಕ್ ಊಟ ಇಸ್ಕಾನಿಂದನೂ ಇಂದಿರಾ ಕ್ಯಾಂಟೀನಿಂದ ಬರ್ತಾ ಇತ್ತು, ಊಟ ಮಾಡ್ತಾ ಇದ್ರಿ. ಏನೋ ಅದು ಕಳಪೆ ಆಗಿದೆ ಅಂತ ಸ್ಟಾಪ್ ಮಾಡಿದ್ರಿ, ಅದು ಹಣದ ರೂಪದಲ್ಲಿ ಬರ್ತಾ ಇದೆ, ಹೌದಾ? ಗೊತ್ತಾಗಬೇಕು ಅಂತ ಈಗ ನಡೀತಾ ಇದೆಯಲ್ಲ, BBMP ಇದರ ಘನತಾಜ್ಯ ಅಂದ್ರೆ ಕಸ ಎಲ್ಲ ತುಂಬಿ ನೀವು ಬಾರ್ಗಳಲ್ಲಿ ಸಿಗೋದು ಮಾಡಬೇಡ ಇಲ್ಲ. ಮಾಡಿ 94% ಮಾತ್ರ ಏನ್ ತಪ್ಪ ಮಾಡಿದ್ದೀವಿ ನಾವು? 17 ಹಿಂದೆ ನೋಡಿ, ಅವ್ರು ತೀರೋದ್ರೆ ಮರಣ ಪರಿಹಾರ ಅಂತ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಮರಣ ಪರಿಹಾರ ಸಂಸ್ಕಾರಕ್ಕೆ 20,000. ಊಟದ್ದು 1,000 ಬರ್ತಾ ಇದೆ. ಬಸವರಾಜ ಬೊಮ್ಮಾಯಿ ಸಾಹೇಬ್ರು 23ರಲ್ಲಿ ಹೋದ ವರ್ಷ ಸಂಕಷ್ಟ ಭತ್ಯೆ ಅಂತ ಎಲ್ಲರಿಗೂ 2,000 ಅಂದ್ರೆ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಪೌರ ಕಾರ್ಮಿಕರು ತಿಂಗಳಿಗೆ 2,000 ಹಿಡಿತಾ ಇದ್ದಾರೆ. ಈ PF ಅಲ್ಲಿ ಈ ಪೆನ್ಷನ್ ಅಂತ ಒಂದಿದೆ. ಅವ್ರು ತೀರೋದ್ರೆ 7 ಲಕ್ಷ ರೂಪಾಯಿ ಬರ್ತದೆ. ಮತ್ತೆ ಅದು ಸಪ್ರೇಟ್. ಗಂಡ ತೀರೋದ್ರೆ ಹೆಂಡತಿಗೆ, ಹೆಂಡತಿ ತೀರೋದ್ರೆ ಗಂಡನಿಗೆ, ಅವ್ರು ಸಾಯೋವರೆಗೂ 6,000 ರೂಪಾಯಿ ಪೆನ್ಷನ್ ಬರುತ್ತೆ.
ಒಂದಿಬ್ರು ಗಂಡು ಮಕ್ಕಳಿಗೆ ಅಲ್ಲಿ ಬಯೋಮೆಟ್ರಿಕ್ ಬಂತಲ್ಲ, ಅವಾಗ ಒಂದಷ್ಟು ಮಂದಿ ಹಾಕಿದ್ದೀರಾ ನೀವು? ಹಾಕಿದ್ದಾರೆ, ಅಪ್ಲೋಡ್ ಆಗಿದೆ ಅಲ್ಲಿ BBMP ಅಲ್ಲಿ ನಿಮ್ಮ ಫೋಟೋಗಳು, ನಿಮ್ಮ ಐಡಿ ನಂಬರು, ESI PF ನಂಬರು, ನಿಮ್ಮ ಅಡ್ರೆಸ್ ಎಲ್ಲ, ನಿಮ್ಮ ಹೆಸರೆಲ್ಲ ಫೀಡ್ ಆಗಿದೆ. ಆದ್ರೆ ನಿಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಕೈ ಬಿಡಕ್ ಕಾರಣ 3-4 ಗುಂಪು ವರ್ಕ್. ಒಬ್ರು ಗುತ್ತಿಗೆದಾರರ ಜೊತೆಗಿದ್ದಂತಹ ಅವ್ರ ಪರವಾಗಿ ಒಂದು ವರ್ಕ್ ಮಾಡಿದ್ರು. ಇನ್ನೊಬ್ರು ನಿಮ್ಮನ್ನ ದಡ ಸೇರಿಸ್ತೀನಿ ಅಂತ ಬಂದಿದ್ರಲ್ಲ, ಏನು ವ್ಯತ್ಯಾಸ ಆಗ್ಲಿಲ್ಲ. ಬಿಟ್ಟಿಗೆ ನೀವು ಸಿಕ್ಕಿದ್ರಿ, ಬಂದು ಕಸ ಎಲ್ಲ ರಿಮೂವ್ ಮಾಡಿದ್ರಿ. ನೀವು 1-2-3 ದಿವಸ ಸ್ಟ್ರೈಕ್ ಮಾಡಿ ನೋಡಿ, ಕಸ ಎತ್ತಲಿಲ್ಲ, ಎತ್ತಿದೆ. ಹೌದಾ? ಈಗ ಸಾವು ನೋವುಗಳಾದ್ರೆ ನಾವು ಸಾಯಿಸೋರ, ಪ್ರಾಣ ಉಳಿಸೋರ? ಪ್ರಾಣ ಉಳಿಸೋರು ಸ್ಟ್ರೈಕ್ ಮಾಡ್ಬೇಕಾ ಬೇಡ? ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಬೆನೆತ್ತಬೇಡ್ದ, ಪ್ರತಿಭಟಿಸ್ಬೇಕಂದ್ರೆ ಪ್ರತಿಭಟಿಸ್ಬೇಕು. ಅಗತ್ಯ ಸೇವೆ ಅಡಿಯಲ್ಲಿ ಬರೋದ್ರಿಂದ ನಿಮ್ಗೆ ಕಾಯಂ ಮಾಡ್ಲೇಬೇಕು. ಆದೇಶ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ದಾರೆ, ಸರ್ಕ್ಯುಲರ್ ಆಗಿದೆ, ಸರ್ಕಾರ ಸರ್ಕ್ಯುಲರ್ ಮಾಡಿದ್ದಾರೆ 77ರಲ್ಲಿ, IPD ಸಾಲಪ್ಪ ಅವ್ರು ಕೊಟ್ಟಿರೋ ರಿಪೋರ್ಟ್. ಹಾಗಾಗಿ ಆ ನಿಟ್ಟಲ್ಲಿ ನಾವು ಸಾಗೋಣ, ಆಗ್ಬೋದಲ್ಲ? ನಿಮ್ಮ ಕೆಲಸ ಎಂತದಂದ್ರೆ ಬಾರ್ಡ್ರಲ್ಲಿ ಬಂದಂತ ಮಗು ಅಳುತ್ತಾ ನಗುತ್ತಾ. ವೆರಿ ಗುಡ್ ಸರ್. ಯಾಕೆ ಹೇಳಿ ಬಂಧುಗಳೇ? ಅದು ಕಳುತ್ತೆ. ಅದಾ 9 ತಿಂಗಳು ನೆಮ್ಮದಿಯಾಗಿ ತಾಯಿ ಗರ್ಭದಲ್ಲಿದ್ದೆ, ಆಚೆ ಬಂದ್ಬಿಡ್ತೀನಿ. ಹೌದಾ? ತಾಯಿ ಕರಳು ಮುಖಾಂತರ ಆ ಮಗುಕ್ಕೆ ಆಹಾರ ಹಾಳಾಕೆ ಕಾರಣ ಆಹಾರದ ಕೊರತೆ. ನಿಮಗೂ ಅದಕ್ಕೂ ಸಂಬಂಧ ಇದೆ, ಮಗುಗೂ ನಿಮಗೂ. ಕರಳು ಮುಖಾಂತರ ಹೊಕ್ಕಳಿಂದ ಮಗುಗೆ ಆಹಾರ ಹೋಗ್ತಾ ಇರ್ತದೆ, ಆಹಾರದ ಸರಬರಾಜು ಕರಳು ಕಟ್ ಮಾಡ್ತಾರೆ. ಹೌದಾ? ಏನೇನು ಸಿಗ್ಬೇಕು ನಾವು ಆಲ್ರೆಡಿ ಇವಾಗ ಅರ್ಜಿ ಕೊಟ್ಟಿದ್ವಿ ಆಫೀಸಲ್ಲೆಲ್ಲ. ಬಸವರಾಜ್ ಕಬಾಡೆ ಸಾಹೇಬ್ರಂತ, ತುಷಾರ್ ಗಿರಿನಾಥ್, ಹರೀಶ್ ಕುಮಾರ್ ಸಾಹೇಬ್ರೆಲ್ಲ ಒಪ್ಕೊಂಡಿದ್ದಾರೆ. ಪರ್ಮನೆಂಟ್ ಇದೆಯಲ್ಲ, ಒಂದೊಂದೇ ಈಗ ನಮಗೆ ಊಟದ್ದು ಒಪ್ಕೊಂಡಿದ್ದಾರೆ. ಏನು ಬರೋ ತಿಂಗಳು ವಾರ ಆದೇಶ ಆಗ್ಬೋದು, ಯಾಕಂದ್ರೆ ಈ ಕಂಟಿನ್ಯೂಸ್ ಹಿಡಿದಿರೋದು. ಕಬಾಡೆ ಸಾಹೇಬ್ರು, ತುಷಾರ್ ಗಿರಿನಾಥ್ ಸಾಹೇಬ್ರು ಇಬ್ರು ಮಾತಾಡ್ಕೊಂಡ್ರು, ಸಂಕಷ್ಟ ಭತ್ಯೆ ಕೊಡ್ಬೇಕು ಸರ್. ಅವಾಗ ಎಲ್ಲರಿಗೂ ಆದೇಶ ಆಗಿದೆ, ಅವ್ರಿಗೆ ಬೀಳ್ತಾ ಇದೆ, ಅವ್ರಿಗಿಲ್ಲ. ಮತ್ತೆ ಹೆಂಗೆ ಗುತ್ತಿಗೆದಾರರಿಗೆ ಕೊಡೋಣ ಅಂತ. PKಗಳಿಗಿಂತ ಹೆಚ್ಚಿಗೆ ಸಂಬಳಗಳು ಜಾಸ್ತಿ ನಾವು, ಯಾಕಂದ್ರೆ ನನಗೂ 6 ಹೆಣ್ಣು ಮಕ್ಳು ಇದ್ದಾರೆ, ಒಂದು ಗಂಡು ಮಗು, ಎಲ್ಲ ಲಾಯರ್. ಕಲ್ ಬಿಡಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಕರೆಕ್ಟಾಗಿ ಸಂಬಳ ಸಿಗ್ತಾ ಇಲ್ಲ, ಕಾಯಂ ಬರ್ತಾ ಇಲ್ಲ ಅಂತ ಕೇಳ್ಬೇಕಲ್ವಾ? 1 2 3 ಜೈ ಭೀಮ್. ನಿಮ್ ಜೊತೆಗೆ ಒಂದು ಫೋಟೋ ಇಟ್ಕೊ, ಸ್ಲೋಗನ್ ಸಾಕೋದಾ? ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. KSPS ವರ್ಕರ್ಸ್ ಯೂನಿಯನ್ ಜಿಂದಾಬಾದ್, ಜಿಂದಾಬಾದ್. KSPS ವರ್ಕರ್ಸ್ ಯೂನಿಯನ್ ಜಿಂದಾಬಾದ್, ಜಿಂದಾಬಾದ್. KSPS ವರ್ಕರ್ಸ್ ಯೂನಿಯನ್ ಜಿಂದಾಬಾದ್, ಜಿಂದಾಬಾದ್. ಕಾರ್ಮಿಕರ ಒಗ್ಗಟ್ಟು ಚಿರಾಯವಾಗಲಿ, ಚಿರಾಯವಾಗಲಿ. ಕಾರ್ಮಿಕರ ಒಗ್ಗಟ್ಟು ಚಿರಾಯವಾಗಲಿ, ಚಿರಾಯವಾಗಲಿ. ಕಾರ್ಮಿಕರ ಒಗ್ಗಟ್ಟು ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, IPD ಸಾಲಪ್ಪರ ಅವರಿಗೆ, IPD ಸಾಲಪ್ಪರ ಅವರಿಗೆ ಜೈ ಭೀಮ್. మీది అవుతుందమ్మా, మీకు 26వ తారీఖు కన్ఫర్మ్ అయిపోతుంది. ఈ నెల 26కి కావాలమ్మా, వాళ్ళ చేతిలోనే కదా మీకు అయింది అది. ಮೋಸ ಮಾಡೋರು ಇರ್ತಾರೆ. ಹೌದಾ? ಗುಲಾಮ್ತನ ಹೋಗ್ಬೇಕಂತ ಮಾಡ್ತೀರಲ್ವಾ?
ಮೀಟಿಂಗ್ ಬಂಧುಗಳೇ, ನಿಮ್ಮ ಕೆಲಸ ಇರ್ತದೆ ಅಗತ್ಯ ಸೇವೆ ಅಂದ್ರೆ ಹೌದಾ? ಹಾಗಾಗಿ ರಲ್ಲಿ ಸರ್ಕಾರದಲ್ಲಿ ಆದೇಶ ಆಗಿ ಮಡಗಿದ್ದಾರೆ. ಪ್ಯಾಕ್ ಮಾಡಿ ಮಲಗಿದ್ದಾರೆ. ಅನುಕೂಲ ಆಗಿದೆ. ಏನಂತ ಇದೆ ಅಂದರೆ ನಿಮಗೆ ಕಾಯ ಪೌರ ಕಾರ್ಮಿಕರಾಗಿ ಮಾಡಬೇಕು, ರಜೆ ಹಾಕಿದ್ರೆ ರಜೆ ಬದಲು ಹೆಚ್ಚುವರಿ ನೌಕರನ್ನು ತಗೋಬೇಕು, ಯಾರು 1 ವರ್ಷ ನಿರಂತರವಾಗಿ ಟೆಂಪ್ರವರಿಲಿದ್ದರೆ ಅವರ ಪರ್ಮಿಟ್ ಮಾಡಬೇಕು, ಮತ್ತು ಇವ್ರುಗಳಿಗೆ ಸೈಟ್ ಆಗಲಿ ಮನೆ ಆಗಲಿ ಕೊಡಬೇಕು ಅಂತ ಎಲ್ಲ ಬರೆದು ಮಡಗಿದ್ದಾರೆ. ಅದಕ್ಕೆ ಬರೆದು ಮಡಗಿರೋದು ಹಂಗೆ ಇದೆ, ಅನುಕೂಲ ಆಗಿದೆ. ಸರ್ಕಾರ ಆ ಪ್ಲೇಸ್ ಇದೆ, ಅದು ಮಾಡಬೇಕು. ಆ ನಿಟ್ಟಿನಲ್ಲೇ ಇಲ್ಲಿ ಸಹ 2016 ಹಿಂದೆ ನೀವುಗಳು ಪೀಠಗಳು ಎಲ್ಲರೂ ಒಂದಾಗಿ ಗುತ್ತಿಗೆದವ್ರೆ ಪೇಮೆಂಟು ದಯವಿಟ್ಟು ಆಗ್ತಾ ಇತ್ತು. ಹೌದಾ? ಹೌದು. ನಿಮ್ಮನ್ನೆಲ್ಲ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾವು ನೀವೆಲ್ಲ ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ದು ಬಂದಿರೋರೆ. ಹೌದಾ? ತಾಯಿ ಗರ್ಭದಲ್ಲಿ ಇದ್ದು ಬಂದವ್ರೆ. ನಾವು ಚೆನ್ನಾಗಿರ್ಬೇಕಂತ ಆ ಮಹಾ ತಾಯಿ ನಮಗೆ ಒಳ್ಳೊಳ್ಳೆ ಆಹಾರ ತಿನ್ನೋದು, ಒಳ್ಳೆ ಕಥೆಗಳು ಕೇಳೋದು ಅಲ್ಲರ 9 ತಿಂಗಳು ತದನಂತರ ಆಚೆ ಬಂದ್ಬಿಡ್ತೀವಿ. ಹೌದಾ? ಆ ಬಂದಿದಂಥ ಮಗು ಅಳುತ್ತಾ ನಗುತ್ತಾ? ಅಳುತ್ತೆ ಸರ್. ಯಾಕೆ ಸರ್? ಯಾಕೆ ಅಂದರೆ ತಾಯಿಗೆ ನೋವಾಗ್ತಾ ಇದಕ್ಕೆ ಜ್ಞಾನ ಇದೆಯಾ? ಏನು ತಾಯಿಗೆ ನೋವಾಗ್ತಾ ಇದೆ ಅಂತ ಹೇಳಿ ನೋಡೋಣ. ನಾವು ಜ್ಞಾನವಂತರೇ ಜಯವಾಗಲಿ ಅಂದೆ. ನೀವೆಲ್ಲ ಜ್ಞಾನವಂತರಲ್ಲ, ಸ್ವಲ್ಪ ತಲೆ ಮೆದುಳಿದೆ, ಉಪಯೋಗಿಸಿ. ಯಾಕೆ ಅಳುತ್ತೆ? ಸೂಪರ್ ಸರ್. 9 ತಿಂಗಳು ಗರ್ಭದಲ್ಲಿರುವಾಗ ತಾಯಿ ಕರಳಿಂದ ಮಕ್ಕಳು ಮುಖಾಂತರ ಆ ಮಗುಗೆ ಆಹಾರ ಹೋಗ್ತಾ ಇತ್ತು, ಊಟ ಹೋಗುತ್ತೆ. ಆಚೆ ಬಂದ ತಕ್ಷಣ ಕರಳು ಕಟ್ ಮಾಡ್ತಾರಲ್ಲ, ಆಹಾರ ಸಪ್ಲೈ ಆಗೋ ಕನೆಕ್ಷನ್ ಹೋಗ್ಬಿಡ್ತೇವೆ, ಆವಾಗ ಆಡುತ್ತೆ. ಹೌದಾ? ಹತ್ತಾಗ ನಾವೇನು ಅನ್ಕೊಳ್ತೀವಿ, ಅದು ಹೋರಾಟ ಮಾಡ್ತಾ ಇದೆ ತನ್ನ ಆಹಾರದ ಹಂಗಿಗಾಗಿ ಅಂತ ಹೇಳ್ಬೋದಾ? ಮತ್ತು ಇನ್ನೂ ಜೋರಾಗಿ ಕಿರಿಚುತ್ತೆ. ಕಿರಿಸಿದಾಗ ಪ್ರತಿಭಟಿಸ್ತಾ ಇದೆ, ಆಹಾರ ಹಕ್ಕಿಗಾಗಿ ಅನ್ಬೋದಾ? ಹೌದಲ್ಲ? ಹೌದು. ನಾವು ನಮ್ಗೆ ಆಹಾರ ಸಿಗ್ತಾ ಇದೆಯಲ್ಲ, ಅದು ಕಾಣಲ್ಲ. ಹೌದಾ? ತುಂಬ ಹಸಿರಾಗಿದೆಯಲ್ಲ, ಸಂಕಷ್ಟ ಬಟ್ಟೆ, ಬೋನಸ್ಸು, ಊಟದ ಕಾಸು, ಪರ್ಮನೆಂಟು, ಮರಣ ಪರಿಹಾರ, ಇವೆಲ್ಲ ಹಸಿವೆ ತಾನೆ. ಮತ್ತು ನೀವು ಅಳ್ಬೇಕಲ್ಲ, ಅಳ್ತಾ ಇಲ್ಲ ಅಂದರೆ ನಿಮಗೆಲ್ಲ HRMS ಅಂತ ಬಂತು. ಆ HRMS ಏನಕ್ಕೆ ಬಂತಂತಾರೆ, ಸರ್ಕಾರದ ಆದೇಶ ಬರೀ 2 ವರ್ಷಕ್ಕೆ ಮಾತ್ರನೇ ಇದ್ದಿದ್ದು ಗುತ್ತಿಗೆ ಪದ್ಧತಿ ರದ್ದು. ಆಮೇಲೆ ಏನು ಇವರು 27/10/2017ರಿಂದ 27/10/2019ಗೆ ಕ್ಲೋಸ್ ಮುಗೀತದೆ. ಅದು ಮುಗಿದ ಮೇಲೆ ಏನು ಗುತ್ತಿಗೆನ, ಕಾಯಮ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನನ, ದಿನಗೂಲಿನ, ಏನು ಇವ್ರದ್ದು ಮತ್ತೆ ಗುತ್ತಿಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬಂದಾಗ ನಮ್ಮ ಸಂಘಟನೆ ಏನು ಮಾಡ್ತು, ಏನಾಗಿರ್ತಕ್ಕಂಥ ಏನು ಮುಖ್ಯಮಂತ್ರಿಗಳಿಗೆ ಮತ್ತೆ ಯಡಿಯೂರಪ್ಪನವರು 2019ರಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಅಲ್ವಾ, ಅವ್ರುಗಳಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಅನೇಕ ಲೀಡರ್ಗಳಿಗೆ ನಾವು ಮೆಮೊರಂಡಮ್ ಕೊಟ್ಟು ಏನು ವಿಧಾನಸೌಧದಲ್ಲಿ ಜೀರೋ ವೇಳೆಯಲ್ಲಿ ಮಾತಾಡೋ ಥರ ಕೂಡ ನಾವು ಮಾಡಿದ್ವಿ. ಕುರ್ಚಿ ರಾಜು ಅವರು ಮಾತಾಡಿದ್ರು, ಗೊತ್ತಿದೆಯಲ್ಲ. ಆಗ 2023ರಲ್ಲಿ ಏನು ಏಪ್ರಿಲ್ 9ನೇ ತಾರೀಕು ಇದು ನಡೆದಿದ್ದು. ಬಂಧುಗಡೆ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಒಂದು 3 ದಿನ ಕಂಟಿನ್ಯೂ ಏನೋ ಪೌರ ಕಾರ್ಮಿಕರ ವಿಚಾರಗಳೇ ಮಾತಾಡಿದ್ರು. ಆದರೆ ಈ ವಿಚಾರಗಳು ಬೇರೆ ಬೇರೆ ಯಾರ್ಯಾರೋ ಬಂದು ನಾವು ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು. ಅದೇ ನಾವು ಬಂದಿರಲಿಲ್ಲ. ನಾವು ಆಫೀಸಲ್ಲಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ವಿ.
ಆಫೀಸ್ ಕೆಲಸದ್ದೇನೆ ಮುಖ್ಯ. ಈಗೆಲ್ಲ ಮುಗಿಸ್ಕೊಂಡಿದ್ದೀವಿ, ಜನ ಆಂದೋಲನ ಮಾಡ್ತಾ ಇದ್ದೀವಿ. ಒಂದು ಬ್ಯಾಕ್ ಟು ವಾರ್ಡ್ ಜಾಗೃತಿ ಅಭಿಯಾನ ಅಂತ ನಿಮಗೆ ಅಂದರೆ ನಿಮಗೆಲ್ಲ ಜಾಗೃತಿ ಮೂಡಿಸ್ಬೇಕಲ್ಲ. ನಾವು ಜಾಗೃತಿ ಮೂಡಿಸಿ ನಿಮ್ಮನ್ನು ಚೇಂಜ್ ಮಾಡಿದ್ರೆ ನೀವು ಹೋರಾಟಕ್ಕೆ ಭಾಗಿಯಾಗ್ತೀರ. ಇಲ್ಲ ಅಂತಂದರೆ ಯಾರೋ ಬಿಡಪ್ಪ ಬಂದಿದ್ದಾರ ಹೋಗಿದ್ದಾರೆ ಅಂತ ಅಂದ್ಕೊಳ್ತೀರ ಬಂಧುಗಳು. ಇಲ್ಲ ನಮ್ಮಂಥವ್ರು ಯಾರೋ ಏನೋ ಎಲ್ಲ ಮಾಡ್ತಾ ಇದ್ದಾರೆ ಬರ್ರಿ ಅಂದರೆ ಅದು ಗೊತ್ತಾಗಿದ ತಕ್ಷಣ ಹೋಗ್ಬಿಡೋಣ ನಡ್ರಿ, ಎಷ್ಟು ವರ್ಷ ನಾವು ಎಲ್ಲೂ ಹೋಗಿರಲಿಲ್ಲ, ಈ ಕಡೆ ಕಾಯಮತ್ತೆ ಆಗ್ತೈತೆ, ಅವ್ರಿಗೂ ಆದಂಗೆ ನಮ್ಗೆ ಆಗ್ತದೇನೋ ಇವ್ರು ಮಾಡೋದ್ರಿಂದ ಅಂತ ಒಂದು ಆಸೆ ಭಾವನೆಯಿಂದ ಹೋಗ್ತಾ ಇದ್ದೀವಿ ಅಲ್ವಾ? ಇದೇನ ಸುಳ್ಳ ಬಂಧುಗಳೇ? ಸೊ ಈ ರೀತಿ 2018ರಲ್ಲಿ ನಮಗೆ ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸ್ಕೋಬೇಕು. ನಾವು ಸರಿಪಡಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು? ನಾವು 198 ವಾರ್ಡ್ಗಳಲ್ಲಿ ಏನು ಆಟೋ ಟಿಪ್ಪರ್ ಚಾಲಕರು ಸಹಾಯಕರು, ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರು 11ರಿಂದ 12,000 ಜನ ಇದ್ದೀವಿ ಬಂಧುಗಳೇ. 12,000 ಜನ ಇವತ್ತಿನ ಗುತ್ತಿಗೆ ಪದ್ಧತಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆವತ್ತು ಸ್ಪಷ್ಟವಾಗಿ ಹೇಳಿದ ಸರ್ಕಾರ 2017ರಲ್ಲಿ ಗುತ್ತಿಗೆ ಪದ್ಧತಿ ಸಂಪೂರ್ಣ ರದ್ದು ಅಂತ. ಆದರೆ ರದ್ದಾಗಿದೆಯಾ? ಒಂದು ಭಾಗ DPS, ಇನ್ನೊಂದು ಭಾಗ ಗುತ್ತಿಗೆ. ಮತ್ತು 2019ರಲ್ಲಿ BJP ಸರ್ಕಾರ ಬಂತು. BJP ಸರ್ಕಾರ ಏನನ್ನ ಆಟೋ ಟಿಪ್ಪರ್ ಚಾಲಕರು ಸಹಾಯಕರನ್ನ, ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರನ್ನ ಗುತ್ತಿಗೆಯಲ್ಲೇ ಮಾಡಬೇಕಂತಿದೆಯಾ? ಎಲ್ಲೂ ಕೂಡ ಆದೇಶ ಇಲ್ಲ. ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಪ್ರಜಾಪ್ರತಿನಿಧಿಗಳು ಏನು ನಾವು ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಕಳಿಸ್ತೀವಲ್ಲ ಅಸೆಂಬ್ಲಿಗೆ, ಕೌನ್ಸಿಲಿಂಗ್ಗೆ, ಇವರೇನು ಮಾಡಿದ್ರು? ಮೌಖಿಕವಾಗಿ ಮಾತಾಡಿಕೊಂಡು, ಅಂದರೆ ಸುಮ್ಮನೆ ಕುತ್ಕೊಂಡು ಒಂದು ಚರ್ಚೆ ಮಾಡಿಕೊಂಡು ಇವ್ರನ್ನ ಗುತ್ತಿಗೆಯಲ್ಲೇ ಇಟ್ಕೊಳ್ಳೋಣ, ಇವ್ರನ್ನೂ ಗುತ್ತಿಗೆಯಿಂದ ಬಯೋಮೆಟ್ರಿಕ್ ಕೊಟ್ಟರೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ, ಆ ಬಂಡವಾಳ ನಮಗೆ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅವ್ರ ವಾದ. ನಮ್ಮ ಸಂಘದ ವಾದ ಏನಪ್ಪ ಅಂತಂದರೆ, ನೀವು ನಮ್ಮ ಕಾರ್ಮಿಕರಿಗೆ ನೀವು ಗುತ್ತಿಗೆಯಲ್ಲಿ ಕೊಟ್ಟಿಲ್ಲ, ನಮ್ಮ ಕಾರ್ಮಿಕರಿಗೆ ನೀವು ವೇತನ ಕೊಡ್ತಾ ಇಲ್ಲ, ನೀವು ಕೊಡ್ತಾ ಇರೋದು ಆಟೋ ಟಿಪ್ಪರ್ಗೆ ವೇತನ. ಆ ಆಟೋ ಟಿಪ್ಪರ್ಗೆ ಕಾರ್ಮಿಕ ಕಾಯ್ದೆ ಆ್ಯಕ್ಟಿನ ಪ್ರಕಾರ ಸಂಬಳ ಕೊಡಬೇಕಾಗಿರೋತಕ್ಕಂಥ ಬಾಧ್ಯತೆ ನಿಮಗಿದೆ. ಅದರಿಂದ ನೀವು ಕಾರ್ಮಿಕ ಕಾಯ್ದೆ ಆ್ಯಕ್ಟನ್ನು ಪಾಲನೆ ಮಾಡಿ ಸಂಬಳ ಕೊಡ್ತಾ ಇದ್ದೀರಾ. ಆಗಿರೋದ್ರಿಂದ 62,000 ರೂಪಾಯಿ ಒಂದು ಆಟೋ ಟಿಪ್ಪರ್ಗೆ ಬಿಲ್ ಆಗುತ್ತೆ ಬಂಧುಗಳೇ. ಗೊತ್ತಿದೆಯಾ ನಿಮಗೆ? ಇಲ್ಲ. ESI PF ಎಲ್ಲ ಕಟಾವಾಗಿ ಯಾರಿಗೆ? ನಿಮಗೆ ಉಳಿದಿದ್ದಾನ ಆಟೋ ಟಿಪ್ಪರ್ ಕೊಡಬೇಕು. ನೀವು ಆ ರೀತಿ ಕೊಡಿ. ಆದರೆ DPS ಪೌರ ಕಾರ್ಮಿಕರು ಏನಿದ್ದಾರೋ ಆ ರೀತಿ ಅವ್ರಿಗೆ BBMPಯಿಂದ ನೇರವಾಗಿ ಸಂಬಳವನ್ನು ಕೊಡಿ ಅಂತ ಹೇಳ್ಬಿಟ್ಟು 2018ರಿಂದ ನಿಮಗೋಸ್ಕರ ನಾವುಗಳು ಧ್ವನಿ ಎತ್ತಾ ಇದ್ದೀವಿ ಬಂಧುಗಳೇ. ನಮ್ಮ ಸಂಘ ಬಿಟ್ಟರೆ ಬೇರೆ ಯಾವುದೇ ಸಂಘ ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಬಂಧುಗಳೇ.